ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ನೈಜ ಕಟ್ಟಡ ಕಾರ್ಮಿಕರ ಪಿಂಚಣಿ ಅರ್ಜಿಯನ್ನು ಉದ್ದೇಶಪೂರ್ವಕವಾಗಿ ತಿರಸ್ಕರಿಸಿ ಕಾರ್ಮಿಕನ ಹಕ್ಕಿಗೆ ಧಕ್ಕೆ ಉಂಟು ಮಾಡಿರುವ ಸಂಬಂಧಪಟ್ಟ ಸಿಬ್ಬಂದಿಗಳ ವಿರುದ್ಧ ಕ್ರಮ ಕೈಗೊಂಡು ಅರ್ಜಿಯನ್ನು ಪುರಸ್ಕರಿಸಬೇಕು ಅಂತ ಕರ್ನಾಟಕ ಸ್ಟೇಟ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಸೆಂಟ್ರಲ್ ಯೂನಿಯನ್ ಆಗ್ರಹಿಸಿದೆ. ಈ ಕುರಿತು ಮಾತನಾಡಿದ ಸಂಘದ ರಾಜ್ಯ ಉಪಾಧ್ಯಕ್ಷ ಶಂಕರ ಕಟ್ಟಿಸಂಗಾವಿ ಅವರು ಯಡ್ರಾಮಿ ತಾಲೂಕಿನ ಅರಳಗುಂಟಗಿ ಗ್ರಾಮದ ಸುಭಾಷ್ ಶರಣಪ್ಪ ಒಪಾರ ಅವರು ಸುಮಾರು 30 ವರ್ಷಗಳಿಂದ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ಗೌಂಡಿ ಕೆಲಸ ನಿರ್ವಹಿಸ್ತಾ ಇದ್ದು 2017ರಲ್ಲಿ ಸೇವಾ ಸಿಂಧು ಮೂಲಕ ಕಟ್ಟಡ ಕಾರ್ಮಿಕರ ನೋಂದಣಿ ಕಾರ್ಡ್ ಪಡೆದುಕೊಂಡಿದ್ದಾರೆ. ಅಲ್ಲಿಂದ ನಿರಂತರವಾಗಿ ಕಾರ್ಡ್ ನವೀಕರಣ ಮಾಡಿಸಿಕೊಂಡು ಈ ಕಾರ್ಡ್ ಕೂಡ ಪಡೆದಿದ್ದಾರೆ ಎಂದಿದ್ದಾರೆ. ಕಾರ್ಮಿಕ ಕಲ್ಯಾಣ ಮಂಡಳಿಯ ನಿಯಮಾನುಸಾರ ಕಾರ್ಡ್ ಚಾಲ್ತಿಯಲ್ಲಿ ಇದ್ರೂ ಕೂಡ 60 ವರ್ಷ ಪೂರೈಸಿದ ಬಳಿಕ ಸಲ್ಲಿಸಿದ ಪಿಂಚಣಿ ಅರ್ಜಿಯನ್ನ ಅಧಿಕಾರಿಗಳು ತಿರಸ್ಕರಿಸುವುದು ಅನ್ಯಾಯವಾಗಿದೆ ಅಂತ ಆರೋಪಿಸಿದ್ದಾರೆ. ಅರ್ಜಿ ಪರಿಶೀಲನೆ ವೇಳೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಕೇಂದ್ರದ ಸಿಬ್ಬಂದಿ ಹಾಗೂ ಕಾರ್ಮಿಕ ಇಲಾಖೆಯ ಡಿಇಒ ಕೆಲಸದ ಸ್ಥಳಕ್ಕೆ ಭೇಟಿ ಕೊಟ್ಟು ಸುಭಾಷ್ ಅವರು ನೈಜ ಕಾರ್ಮಿಕ ಎಂದು ವರದಿ ಕೊಟ್ಟಿದ್ರು. ಆದಾಗ್ಯೂ ಸಹಾಯಕ ಕಾರ್ಮಿಕ ಆಯುಕ್ತರ ಕಚೇರಿಯ ಸಿಬ್ಬಂದಿ ಯಾವುದೇ ಸಮಗ್ರ ಪರಿಶೀಲನೆ ಮಾಡದೆ ಏಕಪಕ್ಷವಾಗಿ ನಕಲಿ ಲೇಬರ್ ಕಾರ್ಡ್ ಅಂತ ಘೋಷಿಸಿ ಅರ್ಜಿಯನ್ನು ತಿರಸ್ಕರಿಸಿರುವುದು ಖಂಡನೀಯ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ನಕಲಿ ಕಾರ್ಡ್ ಎಂದು ಪರಿಗಣಿಸಿದ್ರೆ ಅದನ್ನ ಯಾವ ಆಧಾರದ ಮೇಲೆ ಸಾಬೀತುಪಡಿಸಲಾಗಿದೆ? ನಕಲಿ ಕಾರ್ಡ್ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ವೆಬ್ಸೈಟ್ನಲ್ಲಿ ಅವಕಾಶ ಯಾಕಿಲ್ಲ? ನಕಲಿ ಕಾರ್ಡ್ ಪತ್ತೆ ಹಚ್ಚಲು ಯಾವ ತಂತ್ರಾಂಶ ಬಳಸಲಾಗಿದೆ ಹಾಗೂ ನೈಜ ಕಾರ್ಮಿಕನಾಗಿರುವುದು ಸಾಬೀತಾದಲ್ಲಿ ಇಲಾಖೆಯ ಕ್ರಮವೇನು ಎಂಬ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು ಅಂತ ಸಂಘ ಆಗ್ರಹಿಸಿದೆ. ಕೊನೆಯ ಹಂತದ ಜೀವನದಲ್ಲಿ ಪಿಂಚಣಿ ಸೌಲಭ್ಯಕ್ಕಾಗಿ ಕಾಯುತ್ತಿರುವ ಬಡ ಕಟ್ಟಡ ಕಾರ್ಮಿಕನಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಉಪ ಕಾರ್ಮಿಕ ಆಯುಕ್ತರು ಮಧ್ಯ ಪ್ರವೇಶಿಸಿ ಅರ್ಜಿನ ಮರುಪರಿಶೀಲಿಸಿ ಪುರಸ್ಕರಿಸಬೇಕು ಅಂತ ಸಂಘ ಒತ್ತಾಯಿಸಿದೆ. ಸಾಹೇಬರು ಅದಕ್ಕೆ ಅಪೀಲ್ ಹೋಗ್ರಿ ಅಂತ ಹೇಳಿ ಇದು ನಾನು ಬೋರ್ಡಿಗೆ ಕಾಂಟ್ಯಾಕ್ಟ್ ಮಾಡಿಲ್ಲ, ಅಪೀಲ್ ಹೋಗ್ಲಿಕ್ಕೆ ಬರಂಗಿಲ್ಲ ಅಂತ ಹೇಳಿದ್ರು. ಅಪೀಲ್ ಹೋಗ್ರಿ ಅಂತ ಒಂದು ಕಡೆ ಅಂತಾರ, ಇದು ಅಪೀಲ್ ಹೋಗ್ಲಕ್ ಬರಂಗಿಲ್ಲ. ನಕಲಿ ಕಾರ್ಡ್ ಅಂದ್ಮೇಲೆ ಅಪೀಲ್ ಹೋಗ್ಲಕ್ ಬರಂಗಿಲ್ಲ. ಕಾರ್ಮಿಕರ ಅಲ್ಲಂದ್ರೆ ಅಪೀಲ್ ಹೋಗ್ಬೋದು ನಾವು. ಆದ್ರೆ ವಿನಾಕಾರಣ ಅವ್ರು ಬಂದಿಲ್ಲ ಅಂತ ಭೇಟಿ ಆಗಿಲ್ಲ ಅಂತ ಪ್ರಕಾಶಾಗ ಪಾಪ ಒಂದೇನದ ಅರ್ಜಿ ರಿಜೆಕ್ಟ್ ಮಾಡಿ ಇದು ನೋಡಿದ್ರೆ ಡೇಟ್ ಮಿಸ್ ಮ್ಯಾಚ್ ಹೋಗ್ತದ, ಅದು ಡೇಟ್ ಆಗ್ತದೆ. ಯಾವ ಡೇಟ್ ಇದು ಚರ್ಚೆ ಆಗ್ಬೇಕು ಸರ್. ಚರ್ಚೆ ಆದ್ರೆ ನಾವು ಮನೆ ಪತ್ರ ಕೊಡ್ತೀವಿ, ಇಲ್ಲಾಂದ್ರೆ ಹಗಲ ರಾತ್ರಿ ಇಲ್ಲೇ ಕೊಡ್ತೀವಿ. ಎಷ್ಟು ದಿನ ಆಗ್ತದ ನಮ್ಗೆ ಚರ್ಚೆ ಕರಿಬೇಕು ಸರ್. ಚರ್ಚೆ ಕರೆದ್ರೆ ನಾವು ಕೊಡ್ತೀವಿ, ಇಲ್ಲಾಂದ್ರೆ ಕೊಡಂಗಿಲ್ಲ ಸರ್. ನೋಡಿ ಸರ್, 1000 ಜನ ಕಾರ್ಮಿಕರು ಅಷ್ಟೇ, ಒಬ್ಬ ನಿಜವಾದಂತ ಕಟ್ಟಡ ಕಾರ್ಮಿಕರು ಅಷ್ಟೇ. ನಿನ್ನೆ ಬಂದು ಸರ್ ನೀವು ಇದಕ್ಕೆ ಹೊಂಟಿರಿ, ಮೀಟಿಂಗ್ ಮಾಡಿದ್ರು. ನಾನು ಮೀಟಿಂಗ್ ಹೋಗ್ತಾರೆ ಅಂತ ಹೇಳಿ ನಾನು ಡಿಸ್ಟರ್ಬ್ ಮಾಡೋದಂತ ಸರ್ ಏನಾದ್ರು ಅವರು ಸರಿಯಾಗಿ ನೋಡಲಿಲ್ಲ, ಸರಿಯಾಗಿ ಮಾತಾಡಲಿಲ್ಲ, ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ. ನಾನು ಹುಚ್ಚನೋ ಅಥವಾ ಪ್ರಕಾಶ್ ಒಳ್ಳೆ ಮನುಷ್ಯನೋ ಗೊತ್ತಿಲ್ಲ, ಆದ್ರೆ ನಾನು ಹೇಳೋ ಒಂದು ಇದು ಅವರು ಸೌಜನ್ಯವಾಗಿ ಕೇಳಲಿಲ್ಲ. ಇದು ಎಂತ ಇಲಾಖೆ ಅಂತ ನೀವು ಕೇಳ್ತಿದ್ರಿ. ಆದ್ರೆ ನಾನು ಏನಂದ್ರೆ ಪಾಪ ಮೀಟಿಂಗ್ ಹೊಂಟಿದ್ರಿ, ನಾನು ಏನು ಹೇಳಿಲ್ಲ ನಿಮ್ಗೆ. ಇದು ಅಪೀಲ್ ಹೋಗಿ ಅಂತಾರ. ನಕಲಿ ಕಾರ್ಡ್ ಆದ್ರೆ ಅದು ಅವಕಾಶನೇ ಇಲ್ಲ. ನಾನು ಬೋರ್ಡ್ಗೆ ಟೆಕ್ನಿಕಲ್ ಫೋನ್ ಮಾಡಿದೆ, ಅವಕಾಶ ಇಲ್ಲ ಅದಕ್ಕೆ ನಕಲಿ ಕಾರ್ಡ್ ಅದಕ್ಕೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮೊಹಮ್ಮದ್ ಮೋಸಿನ್ ಪಟೇಲ್, ಜಿಲ್ಲಾ ಕಾರ್ಯದರ್ಶಿ ಹೊನ್ನಪ್ಪ ಬಿಕೆ ಸುಂಬಡ್, ತಾಲೂಕು ಪ್ರಚಾರ ಕಾರ್ಯದರ್ಶಿ ಕಾಂತಪ್ಪ ಕಲ್ಲೂರು, ತಾಲೂಕು ಉಪಾಧ್ಯಕ್ಷ ಭೀಮರಾಯಗೌಡ ಕಡಕೋಳ ಹಾಗೂ ನಗರ ಘಟಕದ ಉಪಾಧ್ಯಕ್ಷ ಅಪ್ಪಣ್ಣ ಕೊಂಡೋಳಿ ಉಪಸ್ಥಿತರಿದ್ದರು. ಸೂರ್ಯಕಾಂತ್ ಜಟಗೊಂಡ, ಪಾತ್ರಪಳ್ಳಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.